Hi, hello everyone. Welcome to PUC at Pariksha Science, dear students. ಸೊ ಈ ಒಂದು ಕ್ಲಾಸಲ್ಲಿ ನಾವು ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಓಕೆ ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ KCT PYQ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ತುಂಬ ಸಿಂಪಲ್ ಚಾಪ್ಟರು ರೈಟ್. ಸೊ ನಾನು ಕ್ವಿಕ್ ಸಮ್ಮರಿನ ಕೊಡ್ತೀನಿ ಏನಾಗುತ್ತೆ ಈ ಚಾಪ್ಟ್ರಲ್ಲಿ ಅಂತ ರೈಟ್. ಬಿಫೋರ್ ದಟ್ one sincere and small request from my side. My throat is not well, so bear with my voice. Okay, guys? So, only one class. After that, everything will be good. Okay, now? Alright? So, I trust my students. So, even the class, thermal properties of matter. Right? Chapter name correct gotirbeku nimge. Right? So, chapter name correct gotirbeku. Thermal properties of matter. Right? ಸೊ ಇನ್ ದಿಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಸೊ ನಾವೇನು ಬಗ್ಗೆ ಫೋಕಸ್ ಮಾಡ್ತೀವಪ್ಪ ಅಂದರೆ ರೈಟ್ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ರೈಟ್. ಸೊ ವಿ ಆರ್ ಗೋಯಿಂಗ್ ಟು ಫೋಕಸ್ ಆನ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ದು ಕೆಲವಷ್ಟು ಟಾಪಿಕ್ಸನ್ನು ನೋಡ್ತಾ ಹೋಗೋಣ ರೈಟ್. ಫಸ್ಟ್ ಫ್ಯೂ ಟಾಪಿಕ್ಸನ್ನು ನೋಡೋಣ ರೈಟ್. ಅದರಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ಸ್ ಇದೆ ರೈಟ್ ಅದನ್ನು ಗ್ರಾಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಿಮ್ಮ KCT PYQ ಸಾಲ್ವ್ ಮಾಡ್ತಾ ಹೋಗೋಣ ರೈಟ್ ಗೈಸ್. ಎಸ್ ಅಬ್ಸಲ್ಯೂಟ್ಲಿ ಕ್ಲಿಯರ್. ಸೊ ನಿಮಗೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಏನು ಬರುತ್ತೆ. ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂದರೆ ಚಾಪ್ಟರ್ ನೇಮ್ ವೆರಿ ಕ್ಲಿಯರ್ ಇರಬೇಕು. ಥರ್ಮಲ್ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಟೆಂಪರೇಚರ್. ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂದರೆ ನಾನು ಟೆಂಪರೇಚರನ್ನು ಸಪ್ಲೈ ಮಾಡಿದಾಗ ಮ್ಯಾಟರ್ ರೈಟ್ ವಸ್ತುಗಳು ಯಾವ ಥರ ಬಿಹೇವ್ ಮಾಡುತ್ತೆ ರೈಟ್ ಅದರ ಪ್ರಾಪರ್ಟೀಸ್ನ ನಾವು ಈ ಒಂದು ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೋತೀವಿ. ಸೊ ಕ್ವಾಲಿಟೇಟಿವ್ ಆಗಿ ಹೇಳೋದಾದರೆ ಸೊ ಕ್ವಾಂಟಿಟೇಟಿವ್ಲಿ ನಿಮಗೆ ಫಾರ್ಮುಲಾ ಕೂಡ ಬೇಕು. ಐಡಿಯಲ್ ಗ್ಯಾಸ್ ಇಕ್ವೇಷನ್ ಗೊತ್ತಿರಲಿ ಎಲ್ರಿಗೂ ಕೂಡ. PV = nRT ಗೈಸ್. PV = nRT. ಇಲ್ಲಿ P ಅಂದ್ರೇನು ಸರ್? P ಅಂದರೆ ಪ್ರೆಷರ್, V ಅಂದರೆ V ಅಂದರೆ ವಾಲ್ಯೂಮ್, N ಅಂದರೆ ನಂಬರ್ ಆಫ್ ಮೋಲ್ಸ್ ರೈಟ್, ನಂಬರ್ ಆಫ್ ಮೋಲ್ಸ್. R ಅಂದರೆ R is gas constant and T ಅಂದರೆ T is temperature. So guys clear? T ಅಂದ್ರೇನು? T is temperature. And also when it comes to measurement of temperature right. So measurement of temperature right. When it comes to measurement of temperature, ಸೊ ಮೆಷರ್ಮೆಂಟ್ ಆಫ್ ಟೆಂಪರೇಚರ್ ಯಾವ ಥರ ಟೆಂಪ್ರೇಚರ್ನ ನಾವು ಮೆಷರ್ ಮಾಡ್ತೀವಿ ರೈಟ್. ನಮಗೆ ಡಿಫ್ರೆಂಟ್ ಟೆಂಪ್ರೇಚರ್ ಸ್ಕೇಲ್ಸ್ ಇರುತ್ತಲ್ವಾ. ಸೊ ಸೆಲ್ಸಿಯಸ್ ಸ್ಕೇಲ್ ಗೊತ್ತು, ಫ್ಯಾರನೈಟ್ ಸ್ಕೇಲ್ ಗೊತ್ತು, ಕೆಲ್ವಿನ್ ಸ್ಕೇಲ್ ಗೊತ್ತು ರೈಟ್. ಸೊ ಈ ಎಲ್ಲ ಸ್ಕೇಲ್ಗಳಿಗೂ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್, ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಇರುತ್ತಲ್ವಾ ರೈಟ್. ಸೊ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್, ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಇರುತ್ತಲ್ವಾ. ಸೊ ಬೇಸಿಕಲಿ ನಾವು ಯಾವ ಥರ ಬರಿತೀವಿ ಅಂದರೆ ಸೊ ಎಕ್ಸ್ ವ್ಯಾಲ್ಯೂ ಆಫ್ ಟೆಂಪರೇಚರ್ ಆ ಒಂದು ಸ್ಕೇಲಲ್ಲಿ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡೆಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್. ಸೊ ಇದೇನಿದೆ ದಿಸ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ರೈಟ್. ಇದನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೀವು ಎಕ್ಸ್ ರೈಟ್. ಸೊ ಎಕ್ಸ್ ಅನ್ನೋದನ್ನ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಆಫ್ ಟೆಂಪ್ರೇಚರ್ ಅಂತ ಹೇಳಿ ತೊಗೊಳ್ಳೋಣ ಇನ್ ಸೆಲ್ಸಿಯಸ್ ಸ್ಕೇಲ್. ಸೊ ಸೆಲ್ಸಿಯಸ್ ಸ್ಕೇಲಲ್ಲಿ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಏನು? ಲೋವರ್ ಫಿಕ್ಸ್ಡ್ ಪಾಯಿಂಟ್ ಈಸ್ 0 degree Celsius right, which is 0 is the melting point of water 0 degree divided by upper fixed point ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಏನು? 100 ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಅಂದರೆ 0 ಮೆಲ್ಟಿಂಗ್ ಪಾಯಿಂಟ್. ಸಿಮಿಲರ್ಲಿ ನಾವು ಫ್ಯಾರನೈಟಲ್ಲಿ ತೊಗೊಂಡ್ರೆ ಎಫ್ ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ ಏನು ಬರುತ್ತೆ? 32 ಇರುತ್ತೆ. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಏನಿರುತ್ತೆ? 212 ಇರುತ್ತೆ. ಮೈನಸ್ ಲೋವರ್ ಫಿಕ್ಸ್ಡ್ ಪಾಯಿಂಟ್ 32. 212 ಮೈನಸ್ 32 180. ಸೊ ಗೈಸ್ ಅಬ್ಸರ್ವ್ ಮಾಡಿ 180 C/100 which is 18 C/10 which is 9 C/5 right. ಕ್ಲಿಯರಾ? 9 C/5 is equal to F minus 32. So this is the relationship between Celsius ಮತ್ತು ಫ್ಯಾರನೈಟ್. ಅದೇ ಥರ ನಮಗೆ ಸೆಲ್ಸಿಯಸ್ ಮತ್ತು ಕೆಲ್ವಿನ್ಗೂ ರಿಲೇಷನ್ಶಿಪ್ ಏನು ಬರುತ್ತೆ? ಜಸ್ಟ್ ಸೆಲ್ಸಿಯಸ್ ಸ್ಕೇಲ್ಗಿಂತ
ನಿಮ್ಮ ಕೆಲ್ವಿನ್ ಸ್ಕೇಲ್ ಏನಿರುತ್ತೆ, ಸೊ ಇಟ್ ವಿಲ್ ಬಿ 273 ಅಹೆಡ್. ರೈಟ್, ನಾವು 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಏನಂತ ಹೇಳ್ತೀವಿ, ರೈಟ್, 273.15 ಫ್ಯಾರನ್ಹೀಟ್ ಅಂತ ಕೆಲ್ವಿನ್ ಅಂತ ಹೇಳ್ತೀವಿ. ರೈಟ್, ಅದೇ 100 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದ್ರೆ, ಸೊ 273 ರೈಟ್ ಪ್ಲಸ್ 100 ರೈಟ್ 373.15 ರೈಟ್. ಸೊ ಸೆಲ್ಸಿಯಸ್ಗೂ ಮತ್ತು ಕೆಲ್ವಿನ್ಗೂ ಡಿಫ್ರೆನ್ಸು 100 ಪಾಯಿಂಟ್ಸ್ ರೈಟ್. ಬಟ್ ಸೆಲ್ಸಿಯಸ್ಗೂ ಮತ್ತು ಫ್ಯಾರನ್ಹೀಟ್ಗೂ ಡಿಫ್ರೆನ್ಸ್ ಏನು, ಬೈ ದಿಸ್ ರಿಲೇಷನ್ಶಿಪ್. ಅದೇ ಥರ ನೀವು ಫ್ಯಾರನ್ಹೀಟ್ ಆ್ಯಂಡ್ ಕೆಲ್ವಿನ್ಗೂ ಕೂಡ ಫೈಂಡ್ ಔಟ್ ಮಾಡ್ಕೋಬೋದು. ರೈಟ್ ಗೈಸ್, ವೆರಿ ಕ್ಲಿಯರ್. ನಾವು ಥರ್ಮಲ್ ಎಕ್ಸ್ಪ್ಯಾನ್ಷನಲ್ಲಿ 3 ಟೈಪ್ಸ್ ರೈಟ್. ಸೊ 3 ಟೈಪ್ಸ್ ಇರುತ್ತೆ ಥರ್ಮಲ್ ಎಕ್ಸ್ಪ್ಯಾನ್ಷನಲ್ಲಿ ರೈಟ್. ಸೊ ಒಂದು ಟೈಪ್ ಆಫ್ ಎಕ್ಸ್ಪ್ಯಾನ್ಷನ್ ಅಂದರೆ ಲೀನಿಯರ್, ಅನದರ್ ಟೈಪ್ ಆಫ್ ಎಕ್ಸ್ಪ್ಯಾನ್ಷನ್ ಅಂದರೆ ಏರಿಯಲ್, ಆ್ಯಂಡ್ ಥರ್ಡ್ ಟೈಪ್ ಆಫ್ ಎಕ್ಸ್ಪ್ಯಾನ್ಷನ್ ಅಂದರೆ ವಾಲ್ಯೂಮೆಟ್ರಿಕ್. ಸೊ ವಾಲ್ಯೂಮೆಟ್ರಿಕ್ ಎಕ್ಸ್ಪ್ಯಾನ್ಷನ್. ಸೊ ಇನ್ ದ ಕೇಸ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್, ಒಂದು ರಾಡನ್ನು ರೈಟ್ ನಾನು ಪರ್ಟಿಕ್ಯುಲರ್ ಟೆಂಪ್ರೇಚರ್ ರೈಸ್ ಮಾಡಿದಾಗ ಒಂದು ರಾಡ್ ರೈಟ್, ಬೇಸಿಕಲಿ ಗೈಸ್ ಏನಾಗುತ್ತೆ ನಿಮ್ಗೆಲ್ರಿಗೂ ಗೊತ್ತಲ್ವಾ. ಸೊ ರೈಲ್ವೆ ಟ್ರ್ಯಾಕ್ಸ್ ನಡುವೆ, 2 ರೈಲ್ವೆ ಟ್ರ್ಯಾಕ್ಸ್ ನಡುವೆ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಯಾಕೆ? ಅದನ್ನು ಕೂಡ್ಸಾಕ್ಬೋದಿತ್ತಲ್ಲ ರೈಟ್. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರಾಕ್ಟಿಕಲಿ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ 2 ರೈಲ್ಗಳ ನಡುವೆ ರೈಟ್. ಸೊ ಒಂದು ಟ್ರ್ಯಾಕ್ ಇದೆ ಅಂದರೆ ಟ್ರ್ಯಾಕಲ್ಲಿ 1 ರೈಲ್ 2 ರೈಲ್ 2 ಪ್ಯಾರಲ್ ರೈಲ್ ಇರುತ್ತೆ ರೈಟ್. ಸೊ ಇದರಲ್ಲಿ ನೀವು ಲೈನ್ ಆಫ್ ಐರನನ್ನು ನೋಡಿದ್ರೆ, ಸೊ ಒಂದು ಕಂಬಿಯಿಂದ ಇನ್ನೊಂದು ಕಂಬಿಗೆ ಸ್ವಲ್ಪ ಗ್ಯಾಪ್ ಇರುತ್ತೆ ರೈಟ್. ಸೊ ಆ ಗ್ಯಾಪ್ ಯಾಕೆ ಬಿಟ್ಟಿರ್ತಾರೆ? ಬಿಕಾಸ್ ಆಫ್ ರೈಸ್ ಇನ್ ಟೆಂಪ್ರೇಚರ್ ಆ ಮಟೀರಿಯಲ್ ಏನಾಗ್ಬೋದು, ಎಕ್ಸ್ಪ್ಯಾಂಡ್ ಆಗ್ಬೋದು ರೈಟ್. ಸೊ ವೆರಿ ಪ್ರಾಕ್ಟಿಕಲ್ ರೈಟ್. ಎಕ್ಸ್ಪ್ಯಾಂಡ್ ಆಗಕ್ಕೆ ನಾವು ಜಾಗ ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ, ಮಿಡಲಲ್ಲೆಲ್ಲೋ ಬೆಂಡ್ ಆಗುತ್ತೆ ರೈಟ್. ಸೊ ದಿಸ್ ಇಸ್ ನಾಟ್ ಗುಡ್. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಇಂಜಿನಿಯರ್ಸ್ ಏನು ಮಾಡಿರ್ತಾರೆ, ಸೊ ಆ ಅಸಂಪ್ಷನನ್ನು ಕರೆಕ್ಟಾಗಿ ಪ್ರಾಕ್ಟಿಕಲಿ ವೆರಿಫೈ ಮಾಡಿಕೊಂಡು ಎಸ್ ಇಟ್ ಈಸ್ ರಿಕ್ವೈರ್ಡ್ ನೆಸಸರಿ ಅಂತೇಳಿ ಗ್ಯಾಪ್ ಬಿಟ್ಟಿರ್ತಾರಲ್ವಾ. ಸೊ ಅಲ್ಲೇನಾಗ್ತಾ ಇದೆ, ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಲ್ವಾ. ಸೊ ಆ ಲೆಂತ್, ಚೇಂಜ್ ಇನ್ ಲೆಂತನ್ನು ನಾವು ಯಾವ ಥರ ಬರಿತೀವಿ ಅಂದರೆ, ಸೊ ಚೇಂಜ್ ಇನ್ ಲೆಂತ್ ವಿಲ್ ಬಿ ಪ್ರಪೋರ್ಷನಲ್ ಟು ಒರಿಜಿನಲ್ ಲೆಂತ್ ಟೈಮ್ಸ್ ದ ಟೆಂಪರೇಚರ್ ಡಿಫ್ರೆನ್ಸ್. ಆ ಪ್ರಪೋರ್ಷನಾಲಿಟಿನ ನಾವು ತೆಗೆದ್ರೆ ಆಲ್ಫಾ ಎಲ್ ಡೆಲ್ಟಾ ಟಿ. ಆಲ್ಫಾ ಅಂದರೆ ಕೊಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಸಿಮಿಲರ್ಲಿ ಏರಿಯಾ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಿದ್ರೆ ಬೀಟಾ ಎ ಡೆಲ್ಟಾ ಟಿ. ಅದೇ ಥರ ನಾವು ವಾಲ್ಯೂಮ್ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ನೋಡೋದಾದರೆ ಗಾಮಾ ವಿ ಡೆಲ್ಟಾ ಟಿ. ಸೊ ಇಲ್ಲಿ ಎಲ್ ಇಸ್ ಇನಿಷಿಯಲ್ ಲೆಂತ್, ಎ ಇಸ್ ಇನಿಷಿಯಲ್ ಏರಿಯಾ, ವಿ ಇಸ್ ಇನಿಷಿಯಲ್ ವಾಲ್ಯೂಮ್, ಡೆಲ್ಟಾ ಟಿ ಅಂದರೆ ಚೇಂಜ್ ಇನ್ ಟೆಂಪರೇಚರ್. ಸೊ ಆಲ್ಫಾ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್, ಬೀಟಾ coefficient of aerial expansion, gamma coefficient of volumetric expansion. Clear guys? Absolutely clear, right? So idu nimma thermal expansion related, right? So when you look at specific heat capacity, right? So specific heat capacity alli 2 types. So ಒಂದು ಸಿಂಪ್ಲಿ ನಾವು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತೇಳಿ ಬರಿತೀವಿ, ಇನ್ನೊಂದು ಮೋಲಾರ್ ಸ್ಪೆಸಿಫಿಕ್ heat capacity. Specific heat capacity, right? So guys ಯಾವ ಥರ, ಸೊ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಗೂ ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿಗೂ ಏನಪ್ಪ, ಸೊ ವೆನ್ ಯು ಟೇಕ್ 1 ಗ್ರಾಮ್ ಆಫ್ ಅ ಸಬ್ಸ್ಟೆನ್ಸ್, ಯಾವ ಸಬ್ಸ್ಟೆನ್ಸು ಯುವರ್ ಚಾಯ್ಸ್, ನೀವು ಯಾವುದೇ ಸಬ್ಸ್ಟೆನ್ಸನ್ನು ಚೂಸ್ ಮಾಡ್ಕೊಳ್ಳಿ ರೈಟ್. ಸೊ ದಟ್ 1 ಗ್ರಾಮ್ ಆಫ್ ಅ ಸಬ್ಸ್ಟೆನ್ಸ್, ಇದರ ಟೆಂಪರೇಚರ್ನ ನಾವು ಬೈ 1 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಬೇಕು ಅಂದರೆ ರೈಟ್. ಸೊ ಟೆಂಪ್ರೇಚರ್ ರೈಸ್ ಮಾಡಬೇಕಂದ್ರೆ ನಾನು ಏನು ಮಾಡಬೇಕು ರೈಟ್, ನಾವು ಟೀ ಮಾಡೋಕ್ಕೆ ಮಿಲ್ಕ್ ಹಾಕ್ತೀವಿ, ಹಾಲು ಹಾಕ್ತೀವಿ, ಸಕ್ಕರೆ ಹಾಕ್ತೀವಿ, ಅಷ್ಟು ಹಾಕ್ಬಿಟ್ರೆ ನಮಗೆ ಟೀ ಆಗುತ್ತಾ? ನೋ ರೈಟ್. ಕಾಫಿ ಆಗುತ್ತಾ? ನೋ ರೈಟ್. ಕೋಲ್ಡ್ ಕಾಫಿ ಆಗ್ಬೋದು, ಬಟ್ ಹಾಟ್ ಕಾಫಿ, ದ ಒರಿಜಿನಲ್ ಕಾಫಿ, ಹಾಟ್ ಕಾಫಿ, ಹಾಟ್ ಟೀ ಬೇಕಂದ್ರೆ ನಾವೇನು ಮಾಡಬೇಕು, ಜಸ್ಟ್ ನಾಟ್ ದ ಮಿಕ್ಸ್ಚರ್, ನಾವು ಹೀಟನ್ನು ಕೂಡ ಏನು ಮಾಡಬೇಕು, ಸಪ್ಲೈ ಮಾಡಬೇಕು. ಸೊ ಒಂದು ಸಬ್ಸ್ಟೆನ್ಸಿನ ಹೀಟನ್ನು ರೈಸ್ ಮಾಡಬೇಕಂದ್ರೆ ಅಫ್ಕೋರ್ಸ್, ಒಂದು ಸಬ್ಸ್ಟೆನ್ಸ್ನ ಟೆಂಪರೇಚರ್ನ ರೈಸ್ ಮಾಡಬೇಕಂದ್ರೆ ಅಫ್ಕೋರ್ಸ್ ನಾವೇನು ಮಾಡಬೇಕು, ಹೀಟನ್ನು ಸಪ್ಲೈ ಮಾಡಬೇಕು ಅಲ್ವಾ. ಸೊ ಈ ಹೀಟನ್ನು ಸಪ್ಲೈ ಮಾಡ್ತಾ ಇದೆಯಾ, ಬಟ್
ಆ ಚೇಂಜ್ ಇನ್ ಟೆಂಪ್ರೇಚರ್ ಏನಿದೆ ಜಸ್ಟ್ 1 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆ್ಯಂಡ್ ಆಲ್ಸೋ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಏನಿರಬೇಕು 1 ಗ್ರಾಮ್ ಇರಬೇಕು, ಅಥವಾ ಯೂನಿಟ್ ಸಬ್ಸ್ಟೆನ್ಸ್ ಅಂತ ಕೂಡ ಹೇಳ್ತಾರೆ. ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ 1 kg, ಬಟ್ ಇನ್ RCGS ಲೆಟ್ಸ್ ಗೋ ಬೈ ಗ್ರಾಮ್. ಸೊ 1 ಗ್ರಾಮನ್ನು ನಾವು ರೈಸ್ ಮಾಡಬೇಕು ಬೈ 1 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಷ್ಟು ಹೀಟ್ ಬೇಕು, ಅದಕ್ಕೆ ನಾವು we call it specific heat capacity, right? So that heat, guys, is directly proportional to ಎಷ್ಟು substance and ಅದರ specific heat capacity times delta T, right? So it is basically proportional to mass into change in temperature and mass into change in temperature, but that coefficient is, right? So that coefficient is C. So ಇಲ್ಲಿ ನಾನು ಏನು ಮಾಡ್ತೀನಿ, CM delta T ಅಂತೇಳಿ ಬರಿತೀನಿ. ಹಾಗಾದರೆ ಇಲ್ಲಿ ಸಿ ಏನು ಬರುತ್ತೆ, ಸಿ ಈಸ್ ಗೋಯಿಂಗ್ ಟು ಬಿ ಕ್ಯೂ ಡಿವೈಡೆಡ್ ಬೈ ಎಮ್ ಡೆಲ್ಟಾ ಟಿ. ಸೊ ಗೈಸ್ ಇದೇನಿದು ಸ್ಪೆಸಿಫಿಕ್ ಈಟ್ ಕೆಪಾಸಿಟಿ, ಈಟ್ ಎನರ್ಜಿ ಜೋಲ್ ಪರ್ ಗ್ರಾಮ್ ಪರ್ ಕೆಲ್ವಿನ್ ಆರ್ ಪರ್ ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇದರ ಯೂನಿಟ್. ಮೋಲಾರ್ ಸ್ಪೆಸಿಫಿಕ್ ಈಟ್ ಕೆಪಾಸಿಟಿ ಅಂದ್ರೇನು? ಸಿ ಸ್ಪೆಸಿಫಿಕ್ heat capacity becomes 1 ಯಾವಾಗ 1 joule of heat is required to rise 1 gram of, right? So 1 gram of substance by 1 degree Celsius, ಆವಾಗ ನಾವು ಸ್ಪೆಸಿಫಿಕ್ heat capacity 1 ಅಂತೇಳಿ ಕರಿತೀವಿ. ಅದೇ ಥರ ಮೋಲಾರ್ ಸ್ಪೆಸಿಫಿಕ್ heat capacity ಅಂದ್ರೇನು? ಸೊ ಮೋಲಾರ್ ಸ್ಪೆಸಿಫಿಕ್ heat capacity CM is equal to molar mass times ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಬಟ್ ಇಲ್ಲಿ ಮೋಲಾರ್ ಮಾಸನ್ನು ನಾವು ಏನಂತೇಳಿ ಬರಿತೀವಿ, ಮಾಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್. ಆ್ಯಂಡ್ ಇಲ್ಲಿ ಸಿ ಏನಿದೆ, ಕ್ಯೂ ಡಿವೈಡೆಡ್ ಬೈ ಎಮ್ ಡೆಲ್ಟಾ ಟಿ ಇದೆ. ಸೊ ಎಮ್ ಎಮ್ ಕ್ಯಾನ್ಸಲ್, ಇಟ್ ಈಸ್ ಗೋಯಿಂಗ್ ಟು ಬಿ ಕ್ಯೂ ಡಿವೈಡೆಡ್ ಬೈ ಎನ್ ಡೆಲ್ಟಾ ಟಿ. ಇದೇನಿದು ನಿಮ್ಮ ಮೋಲಾರ್, ರೈಟ್? ಸೊ ಮೋಲಾರ್ specific heat capacity, amount of heat, right? Q andre heat required to rise the temperature of 1 mole of a substance by 1 degree Celsius. So 1 mole alli ಎಷ್ಟು grams irutte, depends on the molecular mass, right? So depends on the molecular mass. So but ನಮಗೆ 1 mole ಆಫ್ ಸಬ್ಸ್ಟೆನ್ಸ್ನ ಬೈ 1 ಡಿಗ್ರಿ ರೈಸ್ ಮಾಡಬೇಕು ಟೆಂಪರೇಚರ್ ಅಂದರೆ ಎಷ್ಟು ಹೀಟ್ ಎನರ್ಜಿ ರಿಕ್ವೈರ್ಡ್ ಇದೆಯೋ ಅದನ್ನು ನಾವು ಮೋಲಾರ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತೇಳಿ ಕರಿತೀವಿ. ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ಕ್ಲಿಯರ್ ಗೈಸ್? ಅಬ್ಸಲ್ಯೂಟ್ಲಿ ಕ್ಲಿಯರ್. ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಅದು ಕ್ಯಾಲರಿಮೆಟ್ರಿ ಆ್ಯಂಡ್ ಚೇಂಜ್ ಆಫ್ ಸ್ಟೇಟ್. ಸೊ ಕ್ಯಾಲರಿಮೆಟ್ರಿಯಲ್ಲಿ ಏನಂತ ಕಲಿತೀವಿ? ಸೊ ಕ್ಯಾಲೋರಿಮೆಟ್ರಿ, ಮೆಟ್ರಿ ಅಂದ್ರೇನು? ಸೊ ಮೆಷರ್ಮೆಂಟ್ ಅಲ್ವಾ? ಸೊ ಮೆಷರ್ಮೆಂಟ್ ಮೆಟ್ರಿಕ್ ಸಿಸ್ಟಮ್ ಅಂತ ಹೇಳ್ತಾ ಕರಿತೀವಿ, ರೈಟ್? ಮೆಟ್ರಿ ಅಂದರೆ ಬೇಸಿಕಲಿ ಮೆಷರ್ಮೆಂಟ್. ಸೊ ಕ್ಯಾಲೋರಿ ಅಂದ್ರೇನು? ಸಮಥಿಂಗ್ ರಿಲೇಟೆಡ್ ಟು ಹೀಟ್. ಸೊ ಈ ಹೀಟ್ ಏನಾಗುತ್ತೆ, ಇದರ್ ವಿ ಕ್ಯಾನ್ ಅಬ್ಸರ್ವ್ ಹೀಟ್ ಅಥವಾ ಐ ಕ್ಯಾನ್ ರಿಲೀಸ್ ಹೀಟ್. ಅಂದರೆ ನಾನು ಹೀಟನ್ನು ಗೇನ್ ಮಾಡ್ಬೋದು. ಯಾವಾಗ? ನನ್ನ ಸರೌಂಡಿಂಗ್ಸ್ ತುಂಬ ಹಾಟ್ ಇದ್ದಾಗ ನಾನು ಏನು ಮಾಡ್ಬೋದು, ಹೀಟನ್ನು ಗೇನ್ ಮಾಡ್ಬೋದು. ನನ್ನ ಸರೌಂಡಿಂಗ್ಸ್ ತುಂಬ ಕೂಲ್ ಇದ್ದಾಗ ನಾನು ಏನು ಮಾಡ್ಬೋದು, ಹೀಟನ್ನು ಲೂಸ್ ಮಾಡ್ಬೋದು. ಬಟ್ ಅಕಾರ್ಡಿಂಗ್ ಟು ಕನ್ಸರ್ವೇಷನ್ ಆಫ್ ಎನರ್ಜಿ, ಯೋಚನೆ ಮಾಡಿ, ಎನರ್ಜಿ ಕನ್ಸರ್ವ್ಡ್ ಅಂದರೆ ಇನ್ ಎನ್ ಐಸೋಲೇಟೆಡ್ ಸಿಸ್ಟಮ್, ಹೀಟ್ ಗೇನ್ಡ್, ರೈಟ್? ಹೀಟ್ ಗೇನ್ ಬೈ ಮೀ, ನಾನು ಪಡೆದಿರುವ ಹೀಟ್ ಮಸ್ಟ್ ಬಿ ಈಕ್ವಲ್ ಟು heat lost by the surroundings, alva? Alright, so one and only principle of calorimetry ಏನಂದರೆ heat lost should be equal to heat gained, right? So somebody lost heat ಅಂದರೆ ಹೀಟ್ ಎನರ್ಜಿನ ಲಾಸ್ ಮಾಡಿಕೊಂಡ್ರು ಅಂದರೆ ಟೆಂಪರೇಚರ್ ಏನಾಗುತ್ತೆ, ಇವಾಗ ನಾನು 100 ಡಿಗ್ರಿ ಸೆಲ್ಸಿಯಸಲ್ಲಿದ್ದೀನಿ. ಅಫ್ಕೋರ್ಸ್ ಪಾಸಿಬಲಿ ನಾಟ್, ಯಾಕಂದರೆ ನಮ್ಮ ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಇಸ್ ನಾಟ್ 100 ಡಿಗ್ರಿ ಸೆಲ್ಸಿಯಸ್ ವಿಚ್ ಇಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಅಸ್ಯೂಮ್ ದ್ಯಾಟ್ ಇಫ್ ಐ ಆಮ್ ಅಟ್ 100 ಡಿಗ್ರಿ ಸೆಲ್ಸಿಯಸ್, ಮೈ ಸರೌಂಡಿಂಗ್ಸ್ ಇಸ್ ರೂಮ್ ಟೆಂಪ್ರೇಚರ್ 25 ಡಿಗ್ರಿ ಸೆಲ್ಸಿಯಸ್, ರೈಟ್? ಸೊ 25 ಡಿಗ್ರಿ ಸೆಲ್ಸಿಯಸ್ ಇದೆ.
ಆಬ್ವಿಯಸ್ಲಿ ನಾನೇನು ಮಾಡ್ತೀನಿ, ಐ ಲೂಸ್ ಹೀಟ್. ನಾನು ಹೀಟನ್ನು ಲೂಸ್ ಮಾಡ್ತೀನಿ ಅಂದರೆ ಇವೆಂಚುಲಿ ನನ್ನ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಲ್ವಾ. ಸೊ ನನ್ನ ಟೆಂಪರೇಚರ್ ಯಾಕೆ ಕಡಿಮೆ ಆಗುತ್ತೆ, ಯಾಕಂದರೆ ನಾನು ಹೀಟನ್ನು ಲೂಸ್ ಮಾಡ್ತಾ ಇದ್ದೀನಿ. ಸೊ ಹೀಟನ್ನು ನಾವು ಯಾವ ಥರ ಬರಿತೀವಿ, ಮಾಸ್, ಎಷ್ಟು ಮಾಸ್ ಇದೆ, ರೈಟ್, ಆ್ಯಂಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಟೈಮ್ಸ್. ಸೊ ಟೆಂಪರೇಚರ್ ಹೈಯರ್ ಮೈನಸ್ ಟೆಂಪರೇಚರ್ ಫೈನಲ್ which is equal to, basically guys observe ಮಾಡಿ, mass, specific heat capacity, temperature higher minus temperature lower, temperature final, which is equal to mass of the surroundings ಅಥವಾ mass of the other substance which is gaining heat times ಅದರ specific heat capacity S2, and also ಅದು ಏನಿರುತ್ತೆ ಲೋವರ್ ಟೆಂಪ್ರೇಚರಲ್ಲಿರುತ್ತೆ. ಸೊ ಬೇಸಿಕಲಿ ಅದರ ಫೈನಲ್ ಟೆಂಪ್ರೇಚರ್ ಏನಿರುತ್ತೆ ಜಾಸ್ತಿ ಇರುತ್ತೆ, ಅದಕ್ಕೆ ಟಿ ಎಫ್ ಫಸ್ಟ್, ಟಿ ಎಫ್ ಮೈನಸ್ ಟಿ ಎಲ್. ಸೊ ಇದು ನಿಮ್ಮ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ರಿಲೇಟೆಡ್. ಸೊ ವೆನ್ ಇಟ್ ಕಮ್ಸ್ ಟು ಚೇಂಜ್ ಆಫ್ ಸ್ಟೇಟ್ ಗೈಸ್, ಸೊ ಚೇಂಜ್ ಆಫ್ ಸ್ಟೇಟ್ ಅಂತ ಬಂದರೆ ಲೆಟ್ಸ್ ಎ ಇದು ನಿಮ್ಮ ಎನರ್ಜಿ ಸಪ್ಲೈಡ್. ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ ಎನರ್ಜಿ ಇದೆ, ರೈಟ್. ವೈ ಆ್ಯಕ್ಸಿಸಲ್ಲಿ ಏನಿದೆ, ವೈ ಆ್ಯಕ್ಸಿಸಲ್ಲಿ ಟೆಂಪ್ರೇಚರ್ ಇದೆ, ಓಕೆನಾ. ವೈ ಆ್ಯಕ್ಸಿಸಲ್ಲಿ ಟೆಂಪ್ರೇಚರ್ ಇದೆ. ಸೊ ನನ್ನ ಹತ್ರ ಏನಿದೆ ಅಂದರೆ ಐ ಹ್ಯಾವ್, ಸೊ ಗೈಸ್ ಅಬ್ಸರ್ವ್ ಮಾಡ್ಕೊಳ್ಳಿ, ಐ ಹ್ಯಾವ್ ಸಮ್ ಐಸ್ ಇದೆ ನನ್ನ ಹತ್ರ ವಿಚ್ ಇಸ್ ಅಟ್ -50 ಡಿಗ್ರಿ ಸೆಲ್ಸಿಯಸ್, ಓಕೆನಾ. ಸೊ ಈ -50 ಡಿಗ್ರಿ ಸೆಲ್ಸಿಯಸಲ್ಲಿರೋ ಐಸನ್ನು ಅಫ್ಕೋರ್ಸ್ -50 ಡಿಗ್ರಿ ಸೆಲ್ಸಿಯಸಲ್ಲಿ H2O ಏನಾಗಿರುತ್ತೆ, ಸಾಲಿಡ್ ಫಾರ್ಮಲ್ಲಿರುತ್ತೆ, ವಿಚ್ ಇಸ್ ಐಸ್, ರೈಟ್. ಸೊ ನಾನೇನು ಮಾಡಬೇಕು ಇವಾಗ, ಈ ಐಸನ್ನು, ರೈಟ್. ಸೊ ಈ ಐಸನ್ನು ಏನು ಮಾಡಬೇಕು, ಐ ನೀಡ್ ಟು ಬ್ರಿಂಗ್ ದ ಟೆಂಪರೇಚರ್ ಆಫ್ ದ ಐಸ್ ಟು 0 ಡಿಗ್ರಿ ಸೆಲ್ಸಿಯಸ್, ರೈಟ್. ನಾನೇನು ಮಾಡಬೇಕು, ಇದನ್ನು 0 ಡಿಗ್ರಿ ಸೆಲ್ಸಿಯಸ್ಗೆ ಟೆಂಪ್ರೇಚರ್ ರೈಸ್ ಮಾಡಬೇಕು. ಟೆಂಪ್ರೇಚರ್ ರೈಸ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಎನರ್ಜಿನ ಸಪ್ಲೈ ಮಾಡಬೇಕು, ಹೀಟ್ ಎನರ್ಜಿ, ರೈಟ್. ಅವಾಗ ಏನಾಯಿತು, ಸೊ ಇದರ ಟೆಂಪರೇಚರ್ 0 ಡಿಗ್ರಿಗೆ ಬಂತು, ನಾನು ಸ್ವಲ್ಪ ಎನರ್ಜಿ ಸ್ಪೆಂಡ್ ಮಾಡಿದೆ. ನಾವು ಇವಾಗ ನಾನು ಫರ್ದರ್ ಎನರ್ಜಿನ ಸಪ್ಲೈ ಮಾಡಿದ್ರೆ, ಸೊ ನಮ್ಮ ಐಸ್ ಏನಿದೆ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಸ್ಟಾರ್ಟ್ಸ್ ಟು ಮೆಲ್ಟ್ ಆಗಕ್ಕೆ ಶುರು ಆಗುತ್ತೆ, ರೈಟ್. ಸೊ ಮೆಲ್ಟ್ ಆಗಕ್ಕೆ ಶುರು ಆಗುತ್ತೆ, ಓಕೆ. ಸೊ ಮೆಲ್ಟ್ ಆಗುತ್ತೆ ಎಲ್ಲಿ ತನಕ, ಕಂಪ್ಲೀಟ್ಲಿ ಇದು ವಾಟರ್ ಆಗೋದಂಗ ಮೆಲ್ಟ್ ಆಗುತ್ತೆ. ಸೊ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆಯಿತು. ಇವಾಗ ನಾನೇನು ಮಾಡ್ತೀನಿ, ವಾಟರ್ನ ಹೀಟ್ ಮಾಡ್ತೀನಿ, ವಾಟರ್ದು ಟೆಂಪರೇಚರ್ ರೈಸ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ವಾಟರ್ದು ಟೆಂಪ್ರೇಚರ್ನ ನಾನು ಟಿಲ್ 100 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡ್ತೀನಿ, ರೈಟ್. ಸೊ 100 ಡಿಗ್ರಿ ಸೆಲ್ಸಿಯಸ್ಗೆ ರೈಸ್ ಮಾಡಿದಾಗ ವಾಟರ್ ಏನಾಗ್ತಾ ಇದೆ, ಕಂಪ್ಲೀಟ್ಲಿ ಬಾಯ್ಲಿಂಗ್. ಸೊ ಈ ಬಾಯ್ಲಿಂಗ್ ವಾಟರ್ ಏನಾಗುತ್ತೆ, ನೌ ಬಿಕಮ್ಸ್ ವೇಪರ್, ಆವಿಯಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ರೈಟ್. ಅವಾಗಲೂ ನಾನೇನು ಮಾಡಬೇಕು, ಎನರ್ಜಿನ ಸಪ್ಲೈ ಮಾಡ್ತಾನೇ ಇರಬೇಕು, ರೈಟ್. ಸಪ್ಲೈ ಮಾಡ್ತಾನೆ ಇರಬೇಕು. ಬಟ್ ಇಲ್ಲಿ ಟೆಂಪರೇಚರ್ ಏನಾಗಲ್ಲ, ಚೇಂಜ್ ಆಗಲ್ಲ, ರೈಟ್. 100 ಡಿಗ್ರಿ ಸೆಲ್ಸಿಯಸ್ಸೇ ಇರುತ್ತೆ. ಸೊ ಆಫ್ಟರ್ ಆಲ್ ದ ವಾಟರ್ ಏನಾಗಬೇಕು, ವೇಪರ್ ಆಗೋ ತನಕ ಅದರ ಟೆಂಪ್ರೇಚರ್ ರೈಸ್ ಆಗಲ್ಲ. ಲೇಟರ್ ಇದರ ಟೆಂಪ್ರೇಚರ್ ಕ್ಯಾನ್ ರೈಸ್, ಓಕೆ ಗೈಸ್. ಸೊ ಇಲ್ಲಿ ಯಾವ ಫಾರ್ಮ್ಯಾಟಲ್ಲಿದೆ, ಸಾಲಿಡ್, ರೈಟ್. ಇಲ್ಲಿ ಯಾವ ಫಾರ್ಮ್ಯಾಟಲ್ಲಿದೆ, ಲಿಕ್ವಿಡ್. ಇಲ್ಲಿ ಯಾವ ಫಾರ್ಮ್ಯಾಟಲ್ಲಿದೆ, ಗ್ಯಾಸ್. ಸೊ ಇಲ್ಲಿ ಸಾಲಿಡ್ ಪ್ಲಸ್ ಲಿಕ್ವಿಡ್, ಇಲ್ಲಿ ಯಾವ ಫಾರ್ಮ್ಯಾಟಲ್ಲಿದೆ, ಲಿಕ್ವಿಡ್ ಪ್ಲಸ್ ಗ್ಯಾಸ್, ಲೇಟರ್ ಗ್ಯಾಸ್. ಸೊ ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡಿರ್ಬೋದು, ಸೊ ಸ್ಟೀಮ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಬಾಯ್ಲಿಂಗ್ ವಾಟರ್, ಓಕೆ. ಯಾಕಂದರೆ ಸ್ಟೀಮ್ ಯಾವಾಗ ಬರುತ್ತಪ್ಪ, ಸೊ ಆಲ್ ಆಫ್ ದ ವಾಟರ್ ಏನಿದೆ 100 ಡಿಗ್ರಿ ಸೆಲ್ಸಿಯಸ್ನ ರೀಚ್ ಆಗಿದೆ. ಸೊ ಆಗ ಒಂದೊಂದೇ ವಾಟರ್ ಮಾಲಿಕ್ಯೂಲ್ ಏನಾಗುತ್ತೆ, ವೇಪರ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ, ರೈಟ್. ಸೊ ವೇಪರ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಬಟ್ ದಿಸ್ ವೇಪರ್ ಏನಿದೆ ಇಮ್ಮಿಡಿಯೇಟ್ಲಿ ಏನಾಗಲ್ಲ, ಟೆಂಪ್ರೇಚರ್ನ ರೈಸ್ ಮಾಡ್ಕೊಳ್ಳಲ್ಲ. ಸೊ ಆಲ್ ದ ಬಾಯ್ಲಿಂಗ್ ವಾಟರ್ ಏನಾಗಬೇಕು, ಹ್ಯಾಸ್ ಟು ಬಿಕಮ್ ಸ್ಟೀಮ್, ಗ್ಯಾಸ್ ಆಗಬೇಕು. ದೆನ್ ಆ ಸ್ಟೀಮಿನ ಟೆಂಪ್ರೇಚರ್ ರೈಸ್ ಆಗುತ್ತೆ. ಪ್ರಾಬಬಲಿ ಸ್ಟೀಮ್ ಟೆಂಪ್ರೇಚರ್ ವಿಲ್ ಬಿ ಮೋರ್ ದ್ಯಾನ್ 100 ಡಿಗ್ರಿ ಸೆಲ್ಸಿಯಸ್. ಬಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಏನಿದೆ 100 ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ವಾಟರ್ ಕೆನಾಟ್ ಹೋಲ್ಡ್ ಎನಿಥಿಂಗ್ ಮೋರ್ ದೆನ್ 100 ಡಿಗ್ರಿ ಸೆಲ್ಸಿಯಸ್. ಬಟ್ ಸ್ಟೀಮ್ ಏನಿದೆ
ಸ್ಟೀಮ್ ಕ್ಯಾನ್ ಹೋಲ್ಡ್ ಮೋರ್ ದೆನ್ 100 ಡಿಗ್ರಿ ಸೆಲ್ಸಿಯಸ್, ರೈಟ್. ನಾನು ಇವಾಗ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಇರೋದ್ರಿಂದ ಜಸ್ಟು ಬಾಯ್ಲಿಂಗ್ ವಾಟರ್ ನನ್ನ ಸ್ಕಿನ್ ಮೇಲೆ ಹಾಕ್ಕೊಂಡ್ರೆ ನನಗೆ ಉರಿಬೋದು. ಅಫ್ಕೋರ್ಸ್ 100 ಡಿಗ್ರಿ ಸೆಲ್ಸಿಯಸ್ ಇಸ್ ಆಲ್ಸೋ ಟು ಮಚ್, ಅದು ಉರಿಬೋದು. ಬಟ್ ಅದೇ ಜಾಗಕ್ಕೆ ನಾನು ಸ್ಟೀಮನ್ನು ಬಿಟ್ಕೊಂಡ್ರೆ ಪ್ರಾಬಬ್ಲಿ ಇನ್ನೂ ಜಾಸ್ತಿ ನಮಗೆ ನೋವಾಗುತ್ತೆ, ಸ್ಕಿನ್ ಬರ್ನ್ ಆಗುತ್ತೆ. ಓಕೆ, ಸ್ಟೀಮ್ ಈಸ್ ಮೋರ್ ಡೇಂಜರಸ್. ಸೊ ಇಲ್ಲಿ ಹೀಟ್ ಸಪ್ಲೈ, ಇಲ್ಲಿ ಹೀಟ್ ಸಪ್ಲೈ, ಇಲ್ಲಿ ಹೀಟ್ ಸಪ್ಲೈ, ಇಲ್ಲಿ ಹೀಟ್ ಸಪ್ಲೈ, ಇಲ್ಲಿ ಹೀಟ್ ಸಪ್ಲೈ. ಸೊ ಇದೆಲ್ಲದನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಟೋಟಲ್ ಎನರ್ಜಿ ಸ್ಪೆಂಡ್ ಸಿಗುತ್ತೆ, ರೈಟ್. ಇದ್ರ ಮೇಲೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಹೀಟ್ ಟ್ರಾನ್ಸ್ಫರ್, ರೈಟ್. ಸೊ ಹೀಟ್ ಟ್ರಾನ್ಸ್ಫರ್ ಅಂದರೆ, ಸೊ ಒನ್ ಎಂಡಿಂದ ಅನದರ್ ಎಂಡಿಗೆ ಹೀಟ್ ಟ್ರಾನ್ಸ್ಫರ್ ಆಗಬೇಕಾದ್ರೆ, ಸೊ ವಾಟ್ ಈಸ್ ದ ರೇಟ್ ಆಫ್ ಹೀಟ್ ಟ್ರಾನ್ಸ್ಫರ್? ಡಿ ಕ್ಯೂ ಬೈ ಡಿ ಟಿ ಏನಿದೆ, ಸೊ ಇದನ್ನು ನಾವು ವಿ ಕಾಲ್ ಇಟ್, ರೈಟ್. ಸೊ ಕೋಎಫಿಷಿಯಂಟ್ ಆಫ್ heat transfer or thermal conductivity of the material into area of the material times temperature difference between the ends divided by length of the material. So basically guys ಏನು ಗೊತ್ತಾ, ಒಂದು ರಾಡ್ ಇದೆ, ರೈಟ್. ಸೊ ಈ ರಾಡಲ್ಲಿ ಅಫ್ಕೋರ್ಸ್ 2 ಎಂಡ್ಸ್ ಇದೆ ಅಲ್ವಾ. ಸೊ ದಿಸ್ ಇಸ್ ಎಂಡ್ 1, ದಿಸ್ ಇಸ್ ಎಂಡ್ 2. ಲೆಟ್ಸ್ ಸೇ ಇಲ್ಲಿ ಟೆಂಪ್ರೇಚರ್ T1, ಇಲ್ಲಿ ಟೆಂಪ್ರೇಚರ್ T2, ಏರಿಯಾ ಇಸ್ A, length is L. So in that case, if T1 is greater than T2 ಇತ್ತು ಅಂದರೆ ಏನಾಗುತ್ತೆ? ಹೀಟ್ ಫ್ಲೋ ಆಗುತ್ತೆ. ಸೊ ರೇಟ್ ಆಫ್ ಹೀಟ್ ಫ್ಲೋ, ಎಷ್ಟು ಎನರ್ಜಿ ಫ್ಲೋ ಆಯಿತು ಇನ್ 1 ಸೆಕೆಂಡ್ ಇಸ್ ಈಕ್ವಲ್ ಟು ಥರ್ಮಲ್ ಕಂಡಕ್ಟಿವಿಟಿ ಇಂಟು ಏರಿಯಾ ಇಂಟು ಚೇಂಜ್ ಇನ್ ಟೆಂಪ್ರೇಚರ್ ಬಿಟ್ವೀನ್ ದ ಎಂಡ್ಸ್ ಡಿವೈಡೆಡ್ ಬೈ ಲೆಂತ್. ಓಕೆ, ಇದು ನಿಮ್ಮ ಹೀಟ್ ಟ್ರಾನ್ಸ್ಫರ್ ರಿಲೇಟೆಡ್ ಫಾರ್ಮುಲಾ. ಆ್ಯಂಡ್ ಆಲ್ಸೋ ನ್ಯೂಟನ್ಸ್ ಲಾ ಆಫ್ ಕೂಲಿಂಗಲ್ಲಿ ನಾವೇನು ಹೇಳ್ತೀವಿ ಅಂದರೆ, ಸೊ ದ ರೇಟ್ ಆಫ್ ಚೇಂಜ್ ಆಫ್ ಟೆಂಪರೇಚರ್ is equal to minus K into temperature of the body minus temperature of the surroundings, right. ಇದನ್ನು ನಾವು ಅನದರ್ ಫಾರ್ಮಲ್ಲೂ ಕೂಡ ಬರಿತೀವಿ, ಡಿ ಟಿ ಬೈ ಟಿ, ಅಥವಾ ಡಿ ಟಿ ಬೈ ಟಿನ ನಾವು ಇನ್ ಟರ್ಮ್ಸ್ ಆಫ್ ಟೆಂಪ್ರೇಚರೇ ಬರೆಯೋದಾದರೆ T1 minus T2 divided by T, right. So this is equal to K into T1 plus T2 divided by 2 minus T0. ಓಕೆ ಗೈಸ್, ಸೊ ಇದ್ರ ಮೇಲೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ, ಇದ್ರ ಮೇಲೂ ಕೂಡ ಪ್ರಾಬ್ಲಮ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಕ್ಯಾಲೋರಿಮೆಟ್ರಿ ರಿಲೇಟೆಡ್ ಇರುತ್ತೆ. ಆ್ಯಂಡ್ ಆಲ್ಸೋ ಚೇಂಜ್ ಆಫ್ ಸ್ಟೇಟ್ ಮೇಲೆ ಪ್ರಾಬ್ಲಮ್ ಕೂಡ ಬರುತ್ತೆ. ಆ್ಯಂಡ್ ಮೋರ್ ಓವರ್ ಈ ಒಂದು ಚಾಪ್ಟ್ರಲ್ಲಿ ಬರ್ತಕ್ಕಂಥದ್ದು 1 hour ಮ್ಯಾಕ್ಸಿಮಮ್ 2, ಯಾವುದೇ ಕಾರಣಕ್ಕೂ 3 ಕ್ವಶನ್ ಬರೋ ಪಾಸಿಬಿಲಿಟಿ ಇಲ್ಲ. ಯಾಕಂದರೆ ಪ್ರತಿಯೊಂದು ಪ್ರಶ್ನೆಗೂ 3 ಮಾರ್ಕ್, ಪ್ರತಿಯೊಂದು ಚಾಪ್ಟರ್ಗೂ ನಾವು 3 ಮಾರ್ಕ್ ಕೊಡ್ತಾ ಹೋದರೆ P1ಅಲ್ಲಿ, ಸೊ 14 3s ಅಲ್ವಾ. ಸೊ ಜಾಸ್ತಿ ಆಗುತ್ತೆ, ಮೋರ್ ದೆನ್ ಹಾಫ್ ಆಫ್ ದ CET ಮಾರ್ಕ್ಸ್ ಎಲ್ಲಿಂದ ಬಂದುಬಿಡುತ್ತೆ? P1ಇಂದ ಬಂದುಬಿಡುತ್ತೆ. ಸೊ ಹಾಗಾಗಿ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ಮ್ಯಾಕ್ಸಿಮಮ್ 2 ಮಾರ್ಕ್. ಸೊ ಅ ಕಪ್ ಆಫ್ ಟೀ ಕೂಲ್ಸ್ ಫ್ರಮ್ 65 ಡಿಗ್ರಿ ಸೆಲ್ಸಿಯಸ್ ಟು 62 ಡಿಗ್ರಿ ಸೆಲ್ಸಿಯಸ್ in 1 minute. ಓಕೆನಾ? in a room at 22 degrees Celsius, how long will it take to cool from 46.5 degree to 40.5 degree in the same room? ಅಂದರೆ 1 ಕಪ್ಪಲ್ಲಿ ಟೆಂಪ್ರೇಚರ್ ಎಷ್ಟು ಚೇಂಜ್ ಆಗ್ತಾ ಇದೆ? 65ಇಂದ 62.5 ಹೋಗ್ತಾ ಇದೆ, 65.5ಇಂದ 62.5 ಹೋಗ್ತಾ ಇದೆ ಇನ್ 1 minute. ಹೌ ಲಾಂಗ್ ವಿಲ್ ಇಟ್ ಟೇಕ್? ಅದೇ ರೂಮಲ್ಲಿ 46.5 ಡಿಗ್ರಿ ಸೆಲ್ಸಿಯಸ್ ಇರೋ ಕಾಫಿ ಕಪ್ ಅಥವಾ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕಾಪಿ ಕಪ್ಪು, ರೈಟ್. 46.5 to 40.5. ಓಕೆ, ಇಷ್ಟು ಚೇಂಜ್ ಆಗಬೇಕು ಟೆಂಪ್ರೇಚರ್ ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ? ಸೊ ಗೈಸ್, ಅಗೇನ್ ಬೇಸ್ಡ್ ಆನ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಏನಪ್ಪ ಫಾರ್ಮುಲಾ ಬಳಸ್ಬೋದು ನಾವಿಲ್ಲಿ? ಸೊ T1 minus T2 divided by T. So this is equal to, so guys, K into T1 plus T2 divided by 2 minus surrounding temperature T0. In first case, right, so first case ಅಲ್ಲಿ T1 minus T2 ಅಂದರೆ 65.62.5 ಅಂದರೆ 65.5 minus 62.5 ಅಂದರೆ
3 ಎಷ್ಟು ಟೈಮ್ ತೊಗೊಳ್ತಾ ಇದೆ? 1 minute. 3/1 is equal to k into t1 plus t2. Okay, 65.5, 2.5. 5.5 plus 2.5, 8 alva. See, 5.5 plus 0.5, 6 plus 2, 8. So, 60 plus 60, 120. So, 128 divided by 2 minus t naught andre 22.5. Clear? Absolutely clear. So guys, ಹಾಗಾದರೆ ನಾನು ಇಲ್ಲಿ ಏನು ಬರಿಬೋದು? ಸೊ 128 by 2, of course 64. 64 minus 22, basically 22.5 ಮಾಡಬೇಕು. ಬಟ್ 64 minus 22, 42. 64 minus 22 is 42, ಬಟ್ 0.5 ಜಾಸ್ತಿ ಇರೋದ್ರಿಂದ 41.5 ಅಲ್ವಾ? ಸೊ 41.5, ರೈಟ್? ಸೊ ಕೆ ವಿಚ್ ಈಸ್ ಈಕ್ವಲ್ ಟು 3 divided by 41.5. ಕ್ಲಿಯರಾ? ನನಗೆ ಕೆ ವ್ಯಾಲ್ಯೂ ಬಂತು. ಸೊ ಸೆಕೆಂಡ್ ಕೇಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ. ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಕೂಲ್ ಫ್ರಮ್ 46 to 40.5? 46.5 minus 40.5 ಅಂದರೆ ಸರ್ 0.5 ಗಾನ್, 40 ಗಾನ್, ಓನ್ಲಿ 6. ನನಗೆ ಟೈಮ್ ಗೊತ್ತಾ? ಡೆಫಿನೆಟ್ಲಿ ಗೊತ್ತಿಲ್ಲ, ನನಗೆ ಅದೇ ಬೇಕಿರೋದು T2. ಬಟ್ ಇಲ್ಲಿ ಕಾನ್ಸ್ಟೆಂಟ್ ಏನಿರುತ್ತೆ? ಸೇಮ್ ರೂಮ್ ಇದೆ ಮತ್ತು ಸೇಮ್ ಮಟೀರಿಯಲ್ ಇದೆ, ಕಾಫಿ, ರೈಟ್? ಸೊ ಅದೇ ಕೂಲ್ ಆಗಬೇಕಾಗಿರೋದು. ಕೆ ಇಂಟು ಈಗ 46.5 ಪ್ಲಸ್ 40.5 ಅಂದರೆ ಸೊ 86, 87 ಆಗುತ್ತಲ್ವಾ? ಸೊ 40 ಪ್ಲಸ್ 40, 80. 6.5 ಪ್ಲಸ್ 0.5 ಇಸ್ 87 ಅಲ್ವಾ? ಸೊ 87 divided by 2 minus 22.5. ಸೊ ಈಗ ಬರ್ಕೊಳ್ಳಿ, ರೈಟ್? ಸೊ ಏನು ಬರ್ಕೊಳ್ಳೋದಪ್ಪ? ಕೆಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಕೆಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 87 ಅಂದರೆ ಬೈ 2 ಅಂದರೆ 4, ರೈಟ್? ಸೊ ಯು ಹ್ಯಾವ್ 3, 43.5 ಅಲ್ವಾ? ಸೊ 43.5 is 87 by 2. So 43.5 minus 22.5 ಅಂದರೆ so it's going to be 21. Okay, so ಇದೇನಾಗುತ್ತೆ? It is going to be 21. ಕ್ಲಿಯರಾ? ಸೊ 43 ಡಬಲ್ ಅಂದರೆ 43, 43, 86, 87. ಕ್ಲಿಯರ್? ಕ್ಯಾಲ್ಕುಲೇಷನ್ ಕ್ಲಿಯರ್ ಇದೆ. ಸೊ ಸಿಂಪಲ್ ಆಗಿದೆ, 21 ಆಗುತ್ತೆ. ಓಕೆ ಗೈಸ್, ಸೊ ನಾನು ಏನು ಮಾಡ್ತಾ ಇದ್ದೀನಿ? 6/T2 is equal to K ಅಂದರೆ 3 divided by 41.5 ಇಂಟು ಈ ಟರ್ಮ್ ಅಂದರೆ ಏನು ಬರುತ್ತೆ? 21 ಬರುತ್ತೆ. ಓಕೆ, ನಮಗೇನು ಬೇಕು? ಟಿ ಬೇಕು. ಸೊ ಆಲ್ಮೋಸ್ಟ್ 1s 2s, 3 1s 3 2s, 21 1s ಆಲ್ಮೋಸ್ಟ್ 2 times, 21 2s ವಿಚ್ ಇಸ್ 42. ಬಟ್ ಅದಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಇದು 4ಗಿಂತ ಕಡಿಮೆ ಇರುತ್ತೆ ಟೋಟಲ್ ಪ್ರಾಡಕ್ಟ್. ಯಾಕಂದರೆ 21 1s 21 2s 42 ಅಲ್ವಾ? ಬಟ್ ಇಲ್ಲೇನಿದೆ? 41.5 ಇದೆ, ಅದು 2ಗಿಂತ ಕಡಿಮೆ ಇರುತ್ತೆ. 2ಗಿಂತ ಕಡಿಮೆ ಮಲ್ಟಿಪ್ಲೈಡ್ ಬೈ ಎಕ್ಸಾಕ್ಟ್ಲಿ 2, ಯಾಕಂದರೆ 3 1s 3 2s 6. 2 ಇಂಟು ಸಮಥಿಂಗ್ ಲೆಸ್ ದೆನ್ 2 ವಿಚ್ ಇಸ್ ಲೆಸ್ ದೆನ್ 4, ರೈಟ್? ಸೊ ಬೇಸಿಕಲಿ ನಾನು T2 ಏನು ಬರಿಬೋದು? T2 ಇಸ್ ಅಪ್ರಾಕ್ಸಿಮೇಟ್ಲಿ 4, ರೈಟ್? ಕೊಟ್ಟಿರೋ ಆಪ್ಷನ್ಸಲ್ಲಿ ಆಪ್ಷನ್ ಎ ವಿಲ್ ಬಿ ಕರೆಕ್ಟ್. ಬಟ್ ಲಾಜಿಕ್ ಎಲ್ರಿಗೂ ಅರ್ಥ ಆಯ್ತಲ್ವಾ? ರೈಟ್? ಲಾಜಿಕ್ ಎಲ್ರಿಗೂ ಅರ್ಥ ಆಯ್ತಲ್ವಾ? ಸೊ ಈ ಥರ ಪಝಲ್ಸನ್ನು ನೀವು ಬೇಸಿಕಲಿ ಅಫ್ಕೋರ್ಸ್ ಫ್ರೀಕ್ವೆಂಟಾಗಿ ನೋಡ್ತಿರ್ತೀರ ನೀವು KCT PYQನ. ಸೊ ಲಾಸ್ಟ್ 15 years 20 years ಚೆಕ್ ಮಾಡಿದ್ರೆ ಸೊ ಈ ಥರ ಕ್ವಶನ್ಸು ಅಪಿಯರ್ ಆಗಿದೆ. ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂದರೆ ನೀವು ಇದನ್ನು ನಿಮ್ಮ ತಮ್ಮಂದ್ರ ಜೊತೆ ಡಿಸ್ಕಸ್ ಮಾಡ್ಬೋದು, ರೈಟ್? ನಿಮ್ಮ ತಂಗಿಯರ ಜೊತೆ ಡಿಸ್ಕಸ್ ಮಾಡ್ಬೋದು. ಆಬ್ವಿಯಸ್ಲಿ ನಿಮಗೆ ಎಲ್ಡರ್ ಸಿಬ್ಲಿಂಗ್ಸ್ ಇದ್ದರೆ ಸೊ ಪ್ರಾಬಲಿ ಅವ್ರು ಸೈನ್ಸ್ ತೊಗೊಂಡಿದ್ರೆ, ಫಿಸಿಕ್ಸನ್ನು ಚೆನ್ನಾಗಿ ಕಲ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯು ಮೇ ಫೇಲ್ ಇನ್ ಫ್ರಂಟ್ ಆಫ್ ದೆಮ್. ಅವ್ರು ಚೆನ್ನಾಗಿ ಕಲ್ತಿದ್ರೆ, ರೈಟ್? ಸೊ ನಿಮಗೆ ಕಲ್ತಿಲ್ಲ ಅನ್ನೋ ಭರವಸೆ ಇದೆ ಅಂದರೆ ಅವ್ರಿಗೂ ಕೂಡ ಈ ಥರದ್ದು ಪ್ರಾಬ್ಲಮ್ ಕೊಡೋದು.
ರೈಟ್. ಸೊ ನೋಡಪ್ಪ, ಇವಾಗ ನಾವು ಕಾಫಿ ಕುಡಿತಾ ಇದ್ದೀವಿ. ಸೊ ಟೆಂಪ್ರೇಚರ್ ಇಷ್ಟಾಯಿತು, ಆಫ್ಟರ್ 2 ಮಿನಿಟ್ಸ್ ಟೆಂಪ್ರೇಚರ್ ಇಷ್ಟ ಆಗಿದೆ. ಸೊ ಇದಕ್ಕೆ ಇಷ್ಟು ಟೈಮ್ ತೊಗೊಳ್ತು. ಇವಾಗ ರೈಟ್ ನೋ ಈ ಟೆಂಪ್ರೇಚರಲ್ಲಿದೆ ಟೀ ಕಾಫಿ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಇಷ್ಟ ಆಯಿತು. ಈ ಥರ ಟೈಮ್ ಕೊಟ್ಬಿಟ್ಟು ಎಷ್ಟು ಟೈಮ್ ತೊಗೊಳ್ತು, ಯು ಕ್ಯಾನ್ ಆಸ್ಕ್ ದೆಮ್. ರೈಟ್, just to have a better understanding, but each type of questions are very popular in KCET. And also, which of the following curves represent the variation of coefficient of volume expansion of an ideal gas at constant pressure? So guys, basically ನಮಗೆ ideal gas ಅಂದರೆ ಏನು ಗೊತ್ತಪ್ಪ? ಸೊ P delta V is equal to NR delta T. ಸರ್ ಅದನ್ನ ಯಾಕೆ ಬರ್ಕೊತಿದ್ದೀರಾ? ಪಿ ಡೆಲ್ಟಾ ಅದು ನಮ್ಮ ಐಡಿಯಲ್ ಗ್ಯಾಸ್ ಇಕ್ವೇಷನ್. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ಅಥವಾ ಪಿ ಇಂಟು ಚೇಂಜ್ ಇನ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಎನ್ ಆರ್ ಇಂಟು ಚೇಂಜ್ ಇನ್ ಟೆಂಪ್ರೇಚರ್. ರೈಟಾ? ಆ್ಯಂಡ್ ಆಲ್ಸೋ ಕೊಯಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಿರೋದ್ರಿಂದ ವಾಲ್ಯೂಮ್ ಎಕ್ಸ್ಪ್ಯಾನ್ಷನನ್ನು ಯಾವ ಥರ ಬರಿಬೋದು? ರೈಟ್, ಸೊ ಚೇಂಜ್ ಇನ್ ವಾಲ್ಯೂಮ್ ಇಸ್ ಈಕ್ವಲ್ ಟು ಗಾಮಾ ರೈಟ್ ಇಂಟು ಒರಿಜಿನಲ್ ವಾಲ್ಯೂಮ್ ಇಂಟು ಡೆಲ್ಟಾ ಟಿ. ಕರೆಕ್ಟಾ? ಸೊ ಹಾಗಾದರೆ ಗಾಮಾ ಏನು ಸರ್? ಗಾಮಾ ಈಸ್ ಗೋಯಿಂಗ್ ಟು ಬಿ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಡೆಲ್ಟಾ ಟಿ. ಗಾಮಾ ಏನು ಬರುತ್ತೆ? ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಡೆಲ್ಟಾ ಟಿ. ಆ್ಯಂಡ್ ಪಿ ಡೆಲ್ಟಾ ವಿ ಈಸ್ ಈಕ್ವಲ್ ಟು ಎನ್ ಆರ್ ಟಿ ಆಗಿರೋದ್ರಿಂದ ನಾನೇನು ಮಾಡ್ತೀನಿ? ಡೆಲ್ಟಾ ವಿ ಬೈ ಡೆಲ್ಟಾ ಟಿಗೆ ಬರ್ಕೊತೀನಿ ಇಲ್ಲಿಂದ. ರೈಟ್, ಆ್ಯಂಡ್ ಆಲ್ಸೋ ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಫ್ರಮ್ ಇಯರ್. ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಏನು ಬರುತ್ತೆ? ಸೊ ದಿಸ್ ಈಸ್ ಈಕ್ವಲ್ ಟು ಎನ್ ಆರ್ ಬೈ ಪಿ ಬರುತ್ತೆ. ಸೊ ವಿಚ್ ಇಂಪ್ಲೈಸ್ ಡೆಲ್ಟಾ ವಿ ಬೈ ಡೆಲ್ಟಾ ಜಾಗದಲ್ಲಿ ನಾನೇನು ಬರಿಬೋದು? ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಜಾಗದಲ್ಲಿ ಎನ್ ಆರ್ ಬೈ ಪಿ ಬರಿಬೋದು ಅಲ್ವಾ? ಸೊ ವಿಚ್ ಇಂಪ್ಲೈಸ್ ಗಾಮಾ ಇಸ್ ಈಕ್ವಲ್ ಟು ಎನ್ ಆರ್ ಬೈ ಪಿ ವಿ ಅಂತೇಳಿ ಬರಿಬೋದು. ರೈಟ್, ಸೊ ಎನ್ ಆರ್ ಬೈ ಪಿ ವಿ ಅಂದರೆ ರೈಟ್, ಸೊ ಇನ್ ದ ಕೇಸ್ ಆಫ್ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ರೈಟ್, ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಎನ್ ಆರ್ ಬೈ ಪಿ ವಿ ಅಂದರೆ ಬೇಸಿಕಲಿ 1 ಬೈ ಟಿ. ಸೊ ದಿಸ್ ಇಸ್ ಬೇಸಿಕಲಿ ಈಕ್ವಲ್ ಟು 1 ಬೈ ಟಿ. ನೀವು ಹಾಗಾದರೆ ನೋಡೋದಾದರೆ ಇಯರ್ ಗಾಮಾ ನಾವೇನು ಬರ್ಕೊತೀವಿ? ದಿಸ್ ಇಸ್ ನಥಿಂಗ್ ಬಟ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಲ್ಫಾ ವಿ ಅಂತಲೂ ಕೂಡ ಬರಿಬೋದು. ಆಲ್ಫಾ ವಾಲ್ಯೂಮ್, ಆಲ್ಫಾ ಏರಿಯಾ ಅಂದರೆ ಬೀಟ್ ಆಗುತ್ತೆ, ವಿಚ್ ಇಸ್ ಏರಿಯಲ್ ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯಂಟ್. ಸೊ ಹಾಗಾದರೆ ಸೊ ಗೈಸ್, coefficient of volume expansion is directly proportional to ಯಾರಿಗೆ? 1 by temperature. So therefore option B will be correct. ಯಾಕಂದರೆ alpha V 1 by T, there is linear relationship. Okay, clear? Yes, absolutely clear. Now 100 gram of ice at 0 degree Celsius. Okay, ಏನಿದೆ? 100 gram of ice at 0 degree Celsius is mixed with 100 gram of water at 100 degrees Celsius. Okay na? The final temperature of the mixture is, so guys, 100 gram of ice at 0 degrees Celsius alva, 100 gram of water at 100 degrees Celsius. So ಇಲ್ಲೇನಾಗುತ್ತೆ? ಯಾರು ಹೀಟನ್ನು ಲೂಸ್ ಮಾಡ್ತಾರೆ? heat lost by water, right? So this is equal to heat gained by, right? So heat lost by water is equal to heat gained by ice, right? So heat gained by ice andre ಏನಾಗುತ್ತೆ? So guys, heat gained by ice ಯಾವ ಥರ ಮಾಡ್ಬೋದಪ್ಪ? heat gained by ice, right? So basically 100 gram, right, 100 gram, right, mass. So this is equal to ನಾನು ಈಕ್ವೇಷನನ್ನು ಬರಿತೀನಿ, ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೋಗಲ್ಲ. ಸೊ ಈಕ್ವೇಷನನ್ನು ಬರಿತೀನಿ. 100 ಗ್ರಾಮ್ ಆಫ್ ಐಸ್ ಏನಾಗುತ್ತೆ ಸರ್? 100 ಗ್ರಾಮ್ ಆಫ್ ಐಸ್ ಫಸ್ಟು ಯೋಚನೆ ಮಾಡಿ. 100 ಗ್ರಾಮ್ ಆಫ್ ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಇರೋದು ಫಸ್ಟು. 100 ಗ್ರಾಮ್ ಆಫ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಆಲ್ ದ ವಾಟರ್ ಏನಾಗಬೇಕು? ಲಿಕ್ವಿಡ್ ಆಗಬೇಕು. ಸೊ ಹಾಗಾದರೆ ಮಾಸ್ ಆಫ್ ದ ಐಸ್ ಇಂಟು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ಕರೆಕ್ಟಾ? ನಾವು ಏನಾಗುತ್ತೆ? ಸೊ ಈ
100 ಗ್ರಾಮ್ ಆಫ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ ಟೆಂಪ್ರೇಚರ್ನ ರೈಸ್ ಮಾಡುತ್ತೆ. ಸೊ ಇಲ್ಲಿ ಮಾಸ್ ಇಂಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಇಂಟು ರೈಟ್ ಟಿ ಮೈನಸ್ ಲೆಟ್ಸ್ ಸೇ ಸಮ್ ಟೆಂಪ್ರೇಚರ್ಗೆ ಹೋಗುತ್ತೆ ಮೈನಸ್ 0. ಸೊ ದಿಸ್ ಇಸ್ ಈಕ್ವಲ್ ಟು ಈಗ ಹೀಟ್ ಲಾಸ್ಟ್ ಬೈ ವಾಟರ್ ಏನಾಗುತ್ತೆ 100 ಡಿಗ್ರಿಯಲ್ಲಿದ್ದು ಅದರ ಟೆಂಪ್ರೇಚರ್ನ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ಮಾಸ್ ಇಂಟು ಅದರ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಇಂಟು 100 ಮೈನಸ್ ಟಿ. ಸೊ ಗೈಸ್ ಇಲ್ಲಿ ಎಮ್ ಇಂಟು ಎಲ್ ಎಫ್ ಅಂದರೆ ಮಾಸ್ 100 ಗ್ರಾಮ್, ಎಲ್ ಎಫ್ ಅಂದರೆ ಇಂಟು 3.36 ಇಂಟು 10⁵ ಪ್ಲಸ್ ಮಾಸ್ 100 ಗ್ರಾಮ್, ಎಸ್ ಡಬ್ಲ್ಯೂ ಅಂದರೆ ಇಂಟು 4.2 ಇಂಟು 10⁻³ ಕೊಟ್ಟಿದ್ದಾರೆ. ಸೊ ಇಂಟು ಟೆಂಪ್ರೇಚರ್ ವಿಚ್ ಈಸ್ ಈಕ್ವಲ್ ಟು ಮಾಸ್ 100 ಗ್ರಾಮ್, ಎಸ್ ಡಬ್ಲ್ಯೂ ಅಂದರೆ 4.2 ಇಂಟು 10⁻³ ಇಂಟು 100 ಮೈನಸ್ ಟಿ. So if you solve it out, so guys, T is going to be 10 degrees Celsius for this question. So option B will be right for this question. But logic artha aitalva? So heat lost by water is equal to heat gained by ice. So heat na ice yav tara gain ಮಾಡ್ತು? There are two ways. First 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿರೋ ಐಸ್ ಏನಾಗಬೇಕು, 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿರೋ ವಾಟರ್ ಆಗಬೇಕು ವಿತೌಟ್ ಚೇಂಜ್ ಇನ್ ಟೆಂಪರೇಚರ್. ಸೊ ಟೆಂಪರೇಚರ್ ಚೇಂಜ್ ಆಗದೆ ಸ್ಟೇಟ್ ಚೇಂಜ್ ಆಗುತ್ತಲ್ವಾ. ಸೊ ಅಲ್ಲಿ ನಾವು ಏನು ಮಾಡ್ಕೊತೀವಿ, ಲೇಟೆಂಟ್ ಆಫ್ ಹೀಟ್ ಆಫ್ ಫ್ಯೂಷನ್ ವೆನ್ ಇಟ್ ಈಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಆರ್ ಲಿಕ್ವಿಡ್ ಟು ಸಾಲಿಡ್. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಯಾವಾಗ ಬರ್ಕೊತೀವಿ, ವಿತೌಟ್ ಚೇಂಜ್ ಇನ್ ಟೆಂಪರೇಚರ್ ದ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಚೇಂಜಸ್ ಫ್ರಮ್ ಲಿಕ್ವಿಡ್ ಟು ಗ್ಯಾಸ್ ಆರ್ ಗ್ಯಾಸ್ ಟು ಲಿಕ್ವಿಡ್. ರೈಟ್, ಈ ಕೇಸಲ್ಲಿ ನಾವು ಏನು ಬರ್ಕೊತೀವಿ, ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಬರ್ಕೋತೀವಿ. ಸೊ ಕ್ಲಿಯರ್ ಗೈಸ್? ಎಸ್, ಅಬ್ಸಲ್ಯೂಟ್ಲಿ ಕ್ಲಿಯರ್ ಬೇಸ್ಡ್ ಆನ್ ಕ್ಯಾಲೋರಿಮೆಟ್ರಿ. ನಾವು ಸಿಮಿಲರ್ ಕ್ವಶನ್ ಬೇಸ್ಡ್ ಆನ್ ಕ್ಯಾಲೋರಿಮೆಟ್ರಿ ಓನ್ಲಿ. ಏನು ಹೇಳ್ತಾ ಇದ್ದಾರೆ, ಅ ಸಾಲಿಡ್ ಕ್ಯೂಬ್ ಆಫ್ ಮಾಸ್ ಎಮ್ ಅಟ್ ಟೆಂಪ್ರೇಚರ್ θ0. ಓಕೆ, ಅದರ ಟೆಂಪ್ರೇಚರ್ ಏನು θ0 ಈಸ್ ಹೀಟೆಡ್ ಅಟ್ ಅ ಕಾನ್ಸ್ಟೆಂಟ್ ರೇಟ್ ಆ್ಯಂಡ್ ಬಿಕಮ್ಸ್ ಲಿಕ್ವಿಡ್ ಅಟ್ ಟೆಂಪ್ರೇಚರ್ θ1. ಸೊ ಇಲ್ಲೇನು ಹೇಳ್ತಿದ್ದಾರೆ, ಸಾಲಿಡ್. ಓಕೆ, ಸಾಲಿಡ್ ಏನಾಗ್ತಿದೆ, ಸಾಲಿಡ್ ಈಸ್ ಬಿಕಮಿಂಗ್ ಲಿಕ್ವಿಡ್. ಓಕೆ, ಆ್ಯಂಡ್ ವೇಪರ್ ಅಟ್ ಟೆಂಪ್ರೇಚರ್ θ2. ಸೊ ಈ ಲಿಕ್ವಿಡ್ ಏನಾಗ್ತಿದೆ, ಲೇಟರ್ ವೇಪರ್ ಆಗ್ತಿದೆ. ಲೆಟ್ S1 and S2 be specific heat in its solid and liquid states respectively. If LF and LV are latent heats of fusion and vaporization respectively, then the minimum energy supplied to the cube until it vaporizes is. So guys, let's say ಈ ಒಂದು ಸಾಲಿಡ್ ಏನಿದೆ, let's say this solid is exactly at the melting point. ಯಾಕಂದರೆ ನಾವು ಮಿನಿಮಮ್ ಹೀಟನ್ನು ನೋಡ್ತಾ ಇದ್ದೀನಿ, ರೈಟ್. ಸೊ ಈ ಟೆಂಪರೇಚರ್ θ0 ಏನಿದೆ, ಲೆಟ್ಸ್ ಸೇ ಇಟ್ ಇಸ್ ಮೆಲ್ಟಿಂಗ್ ಪಾಯಿಂಟ್. ಓಕೆ, ಸೊ ಅವಾಗೇನಾಗುತ್ತೆ, ಮೆಲ್ಟ್ ಆಗ್ತಾ ಇದೆ, ರೈಟ್. ಸೊ ಮೆಲ್ಟ್ ಆಗ್ತಾ ಇದೆ ಅಂದರೆ ಬೇಸಿಕಲಿ ಏನಾಗುತ್ತೆ, ಅಬ್ಸರ್ವ್ ಮಾಡಿ, MS1 θ1 ಮೈನಸ್ θ2, ರೈಟ್. ಆ್ಯಂಡ್ ಮಾಸ್ ಇಂಟು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್, ರೈಟ್, ವಿತೌಟ್ ಚೇಂಜ್ ಇನ್ ಟೆಂಪ್ರೇಚರ್ ಇದೇನಾಗುತ್ತೆ, ಸಾಲಿಡ್ ಟು ಲಿಕ್ವಿಡ್ ಆಗುತ್ತೆ. ಆ್ಯಂಡ್ ಸೊ ಈ ಲಿಕ್ವಿಡ್ ಏನಾಗುತ್ತೆ, ಟೆಂಪ್ರೇಚರ್ನ ರೈಸ್ ಮಾಡುತ್ತೆ ಫ್ರಮ್ ಮೆಲ್ಟಿಂಗ್ ಪಾಯಿಂಟ್ θ1 ಟು ಬಾಯ್ಲಿಂಗ್ ಪಾಯಿಂಟ್ θ2. ಆ್ಯಂಡ್ ದೆನ್ ಸೊ ಆ ಒಂದು ವೇಪರ್ ಅಥವಾ ಗ್ಯಾಸ್ ಏನು ಮಾಡುತ್ತೆ, ಅದರ ಟೆಂಪ್ರೇಚರ್ನ ರೈಸ್ ಮಾಡುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ವಿಲ್ ಬಿ ಕರೆಕ್ಟ್. ಸೊ ಬೇಸ್ಡ್ ಆನ್ ಚೇಂಜ್ ಆಫ್ ಸ್ಟೇಟ್ ಗ್ರಾಫ್. ಸೊ ಚೇಂಜ್ ಆಫ್ ಸ್ಟೇಟ್ ಗ್ರಾಫ್ ಯಾವ ಥರ ಇರುತ್ತಪ್ಪ, ರೈಟ್, ದಿಸ್ ಇಸ್ ಟೆಂಪರೇಚರ್ ರೈಸ್ ಆಗ್ತಾ ಇದೆ ಟಿಲ್ ದ ಸಾಲಿಡ್ ಈಸ್ ಕಮಿಂಗ್ ಟು ದ ಮೆಲ್ಟಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ರೀಚ್ ಆದಾಗ ಆಲ್ ದ ಸಾಲಿಡ್ ಏನಾಗುತ್ತೆ, ಲಿಕ್ವಿಡ್ ಆಗುತ್ತೆ ವಿತೌಟ್ ಚೇಂಜ್ ಇನ್ ಟೆಂಪ್ರೇಚರ್. ಆ್ಯಂಡ್ ಇದೇನಾಗುತ್ತೆ, ಲಿಕ್ವಿಡು ಬಾಯ್ಲಿಂಗ್ ಪಾಯಿಂಟನ್ನು ರೀಚ್ ಆಗುತ್ತೆ, ರೈಟ್, ವಿತ್ ರೈಸ್ ಇನ್ ಟೆಂಪ್ರೇಚರ್. ಆ್ಯಂಡ್ ದೆನ್ ಬಾಯ್ಲಿಂಗ್ ಪಾಯಿಂಟನ್ನು ರೀಚ್ ಆದಾಗ ಆಲ್ ದ ಲಿಕ್ವಿಡ್ ವಿಲ್ ಕನ್ವರ್ಟ್ ಟು ವೇಪರ್ ಆ್ಯಂಡ್ ದಿಸ್ ವೇಪರ್ದು ಟೆಂಪ್ರೇಚರ್ ರೈಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವೇನು ಬರಿತೀವಿ,
ಎಮ್ ಎಲ್ ಎಫ್ ಎಮ್ ಎಲ್ ವಿ, ಇಲ್ಲಿ ಎಮ್ ಎಸ್ ಡೆಲ್ಟಾ ಟಿ, ಸೊ ಇಲ್ಲಿ ಎಮ್ ಎಸ್ ಡೆಲ್ಟಾ ಟಿ, ಇಲ್ಲೂ ಕೂಡ ಎಮ್ ಎಸ್ ಡೆಲ್ಟಾ ಟಿ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಎಸ್ ಯಾವಾಗ ಬರುತ್ತೆ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ, ಎಸ್ ಎಸ್ ಎಸ್, whenever there is a change in temperature, specific heat capacity ಬರುತ್ತೆ. And specific heat capacity is different for solid, is different for liquid, and is different for gas also, right? So ಈ ಥರ ಬರುತ್ತೆ. ಬಟ್ ನಿಮಗೆ ಇಲ್ಲೇನು ಕೊಟ್ಟಿಲ್ಲ, ಈ ಲಾಸ್ಟ್ ಪಾರ್ಟ್ ಇಸ್ ಮಿಸ್ಸಿಂಗ್. ಯಾಕಂದರೆ ಅದು ಗ್ಯಾಸ್ ಆದಮೇಲೆ ಆದರೆ ಟೆಂಪ್ರೇಚರ್ ರೈಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಿಲ್ಲ. ಸೊ ಏನು ಹೇಳ್ತಿದ್ದಾರೆ, ಸಾಲಿಡ್ ಇತ್ತು ಪರ್ಟಿಕ್ಯುಲರ್ ಟೆಂಪ್ರೇಚರಲ್ಲಿ, ಅದು ಲಿಕ್ವಿಡ್ ಆಯಿತು, ರೈಟ್? ಸೊ ಸಾಲಿಡ್ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಇಂದ ಲಿಕ್ವಿಡ್ ಆಯಿತು, ಆ ಲಿಕ್ವಿಡಿನ ಟೆಂಪ್ರೇಚರ್ ರೈಸ್ ಆಯಿತು, ಆ ಲಿಕ್ವಿಡ್ ಏನಾಯಿತು, ವೇಪರ್ ಆಯಿತು. ದಟ್ಸ್ ಇಟ್. ಎಮ್ ಎಸ್ ಡೆಲ್ಟಾ ಟಿ, ಎಮ್ ಎಲ್ ಎಫ್ ಪ್ಲಸ್ ಎಮ್ ಎಸ್ ಡೆಲ್ಟಾ ಟಿ ಪ್ಲಸ್ ಎಮ್ ಎಲ್ ವಿ. ಸೊ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಕರೆಕ್ಟ್ ಆಪ್ಷನ್ ಆಪ್ಷನ್ ಸಿ. ಕ್ಲಿಯರ್ ಗೈಸ್? ಅಬ್ಸಲ್ಯೂಟ್ಲಿ ಕ್ಲಿಯರ್. ನೌ ದ ಲಾಸ್ಟ್ ಕ್ವಶನ್ ಏನಪ್ಪ ಅಂದರೆ, 3 metal rods of the ಸೇಮ್ ಮಟೀರಿಯಲ್, ರೈಟ್? ಸೊ ನೀವು ಯಾವಾಗಲೂ ಕೂಡ ಕ್ವಶನ್ ಓದ್ಬೇಕಾರೆ ತುಂಬ ಕೇರ್ಫುಲ್ಲಾಗಿ ಓದಬೇಕು. ಸೊ 3 rods ಸೇಮ್ ಮಟೀರಿಯಲ್, ಓಕೆ, ಅದರ ವೇರಿಯಸ್ ಪ್ಯಾರಾಮೀಟರ್ಸ್ ಸೇಮ್ ಇರುತ್ತೆ, ರೈಟ್? ಸೊ ಸೇಮ್ ಮಟೀರಿಯಲ್ ಅಂದರೆ ನಾವು ಕರೆಂಟ್ ಎಲೆಕ್ಟ್ರಿಸಿಟಿಲಿ ನೋಡಬೇಕಾದ್ರೆ ಬೇರೆ ಪ್ಯಾರಾಮೀಟರ್ಸ್ ಸೇಮ್ ಇರುತ್ತೆ, ರೈಟ್? ಸೊ ರೆಸಿಸ್ಟಿವಿಟಿ ಸೇಮ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಥರ್ಮಲ್ ಪ್ರಾಪರ್ಟೀಸ್, ಇದರ ಕಂಡಕ್ಟಿವಿಟಿ ಸೇಮ್ ಇರುತ್ತೆ, ಥರ್ಮಲ್ ಕಂಡಕ್ಟಿವಿಟಿ, ರೈಟ್? ಸೊ ಥರ್ಮಲ್ ಕಂಡಕ್ಟಿವಿಟಿ ಸೇಮ್ ಇರುತ್ತೆ. ಅಂಡ್ 3 rods of the same material and identical in all respects, ಏರಿಯಾ ವೈಸ್ ಇರ್ಬೋದು, ಲೆಂತ್ ವೈಸ್ ಇರ್ಬೋದು, ಆರ್ ಜಾಯಿಂಟ್ ಆಸ್ ಶೋನ್ ಇನ್ ಫಿಗರ್. ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಥರ ಜಾಯಿನ್ ಆಗಿದ್ದಾರೆ. ದ ಟೆಂಪರೇಚರ್ ಅಟ್ ದ ಎಂಡ್ಸ್ ಆಫ್ ದ ರಾಡ್ಸ್ ಆರ್ ಮೇಂಟೈನ್ಡ್ ಆಸ್ ಇಂಡಿಕೇಟೆಡ್. ಇಲ್ಲಿ 90 ಡಿಗ್ರಿ 90 ಡಿಗ್ರಿ 0 ಡಿಗ್ರಿ ಸೆಲ್ಸಿಯಸ್. Now, assuming no heat energy loss occurs through the curved surface, ಅಂದರೆ ಈ ಕರ್ವ್ಡ್ ಸರ್ಫೇಸ್ ಮುಖಾಂತರ ಹೀಟ್ ಎನರ್ಜಿ ಲಾಸ್ ಆಗ್ತಾ ಇಲ್ಲ, ರೈಟ್? ದೇರ್ ಇಸ್ ನೋ ಲಾಸ್ ಟು ದ ಸರೌಂಡಿಂಗ್ಸ್ ಥ್ರೂ ದ ಕರ್ವ್ಡ್ ಸರ್ಫೇಸ್ ಅಂತ ಹೇಳ್ತಿದ್ದಾರೆ. ದ ಟೆಂಪರೇಚರ್ ಅಟ್ ದ ಜಂಕ್ಷನ್ ಎಕ್ಸ್ ಈಸ್, ಸೊ ಇಲ್ಲಿ ಟೆಂಪರೇಚರ್ ಏನಿರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ ಗೈಸ್, ಕ್ಲಿಯರ್? ರೈಟ್? ಅಲ್ಲಿ ಟೆಂಪರೇಚರ್ ಯಾವ ಥರ ಫೈಂಡ್ ಔಟ್ ಮಾಡ್ತೀರಪ್ಪ? ಸೊ ಬೇಸಿಕಲಿ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಇಲ್ಲಿ ಹೀಟ್ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಯೋಚನೆ ಮಾಡಿ. ಇದು 0 ಡಿಗ್ರಿ, ಇದು 100 ಡಿಗ್ರಿ ಅಲ್ವಾ? ಸೊ ನಾನು ಇವಾಗ 100 ಡಿಗ್ರಿ ಸೈಡ್ ಆಫ್ ದ ರಾಡನ್ನು ಟಚ್ ಮಾಡಿದ್ರೆ ಬೇಸಿಕಲಿ ಹೀಟ್ ವಿಲ್ ಫ್ಲೋ ಟುವರ್ಡ್ಸ್ ಮೀ ಅಲ್ವಾ, ರೈಟ್? ಹೀಟ್ ವಿಲ್ ಫ್ಲೋ ಫ್ರಮ್ ಹೈಯರ್ ಟೆಂಪ್ರೇಚರ್ ಟು ಲೋವರ್ ಟೆಂಪ್ರೇಚರ್. ಸೊ ಇಲ್ಲೇನು ಬರುತ್ತೆ? ಹೀಟ್ ವಿಲ್ ಕಮ್ ಲೈಕ್ ದಿಸ್. ಇಲ್ಲೇನು ಬರುತ್ತೆ? ಹೀಟ್ ವಿಲ್ ಕಮ್ ಲೈಕ್ ದಿಸ್. ಹಾಗಾದರೆ ಈ ಒಂದು ಜಂಕ್ಷನ್ಗೆ ಪರ್ಟಿಕ್ಯುಲರ್ ಹೀಟ್ ಸಪ್ಲೈ ಆಗ್ತಿದೆಯಾ? ವೇರ್ ವಿಲ್ ದಿಸ್ ಹೀಟ್ ಗೋ? ಇದು ಈ ಕಡೆ ಹೋಗುತ್ತೆ, 0 ಡಿಗ್ರಿ ಕಡೆ ಹೋಗುತ್ತೆ, ರೈಟ್? ಬಟ್ ದ ರೇಟ್ ಆಫ್ ಹೀಟ್ ಕಮಿಂಗ್ ಇಸ್ ಡಿಫರೆಂಟ್ ಫ್ರಮ್ ರೇಟ್ ಆಫ್ ಹೀಟ್ ಕಮಿಂಗ್. ರೇಟ್ ಆಫ್ ಹೀಟ್ ಕಮಿಂಗ್ ಅಂದರೆ ಹೀಟ್ ಪರ್ ಸೆಕೆಂಡ್. 1 ಸೆಕೆಂಡ್ಗೆ ಎಷ್ಟು ಹೀಟ್ ಬರ್ತಿದೆ, 1 ಸೆಕೆಂಡ್ಗೆ ಎಷ್ಟು ಬೀಟ್ ಬರ್ತಿದೆ, ಈ ಜಂಕ್ಷನನ್ನು ರೀಚ್ ಆಗ್ತಿದೆ. ದಟ್ ಸಮ್ ಶುಡ್ ಬಿ ಈಕ್ವಲ್ ಟು 1 ಸೆಕೆಂಡ್ಗೆ ಎಷ್ಟು ಹೀಟ್ ಎಕ್ಸಿಟ್ ಆಗ್ತಿದೆ. ಸೊ ಓಕೆ ಗೈಸ್, ಸೊ ಇಫ್ ಐ ಕಾಲ್ ದಿಸ್ ರಾಡ್ ಎಂಡ್ 1 2 3, ಓಕೆ? ಸೊ ಡಿ ಕ್ಯೂ ಬೈ ಡಿ ಟಿ ಆಫ್ 1 ಪ್ಲಸ್ ಡಿ ಕ್ಯೂ ಬೈ ಡಿ ಟಿ ಆಫ್ 2 should be equal to dq by dt of 3. And also ನಮಗೆ ಗೊತ್ತು ಥರ್ಮಲ್ ಕಂಡಕ್ಟಿವಿಟಿಯಿಂದ ಡಿ ಕ್ಯೂ ಬೈ ಡಿ ಟಿನ ನಾವು ಯಾವ ಥರ ಬರ್ತೀವಿ? ಕೆ ಇಂಟು ಎ ಇಂಟು ಡೆಲ್ಟಾ ಟಿ ಬೈ ಲೆಂತ್ ಅಂತೇಳಿ ಬರಿತೀವಿ. ಸೊ ಇಲ್ಲಿ ಕೆ ಸೇಮ್ ಮಟೀರಿಯಲ್ ಅಂದರೆ ಕೆ ಕಾನ್ಸ್ಟೆಂಟ್, ರೈಟ್? ಸೊ ಕೆ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ಐಡೆಂಟಿಕಲ್ ಇನ್ ಆಲ್ ರೆಸ್ಪೆಕ್ಟ್ಸ್ ಅಂದರೆ ಏರಿಯಾ ಆ್ಯಂಡ್ ಲೆಂತ್ ಆರ್ ಆಲ್ಸೋ ಕಾನ್ಸ್ಟೆಂಟ್. ಸೊ ಹಾಗಾದರೆ ಡಿ ಕ್ಯೂ ಬೈ ಡಿ ಟಿ ಫಾರ್ ಫಸ್ಟ್ ಪಾರ್ಟ್ ಬರೆಯೋದಾದರೆ, ಸೊ ಇಲ್ಲಿ ಚೇಂಜ್ ಇನ್ ಟೆಂಪ್ರೇಚರ್ ಮ್ಯಾಟರ್ಸ್ ಅಷ್ಟೇ. ಸೊ ಚೇಂಜ್ ಇನ್ ಟೆಂಪ್ರೇಚರ್ ಏನಪ್ಪ? 90 minus x, right? So plus another one is 90 minus x.
ಸೊ ವಿಚ್ ಈಸ್ ಈಕ್ವಲ್ ಟು ರೈಟ್. ಸೊ ಯಾಕಂದರೆ ಕೆ ಎ ಬೈ ಎಲ್ ಎಲ್ಲ ಕಡೆ ಕ್ಯಾನ್ಸಲ್ ಆಗ್ತಾ ಇದೆ ರೈಟ್. ಸೊ ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 0. ಸೊ ಮೈನಸ್ ಎಕ್ಸ್ ಆ ಕಡೆ ಹೋದರೆ ಇಟ್ ಬಿಕಮ್ಸ್ 3x. 3x is equal to 180 degree. ಸೊ ಎಕ್ಸ್ ಇಸ್ ಈಕ್ವಲ್ ಟು 60 ಡಿಗ್ರಿ ಸೆಲ್ಸಿಯಸ್. ಸೊ ಹಾಗಾದರೆ ಈ ಒಂದು ಜಂಕ್ಷನ್ನ ಟೆಂಪ್ರೇಚರ್ ಎಷ್ಟಿರುತ್ತೆ? 60 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಕ್ಲಿಯರ್ ಗೈಸ್? ಅಬ್ಸಲ್ಯೂಟ್ಲಿ ಕ್ಲಿಯರ್ ರೈಟ್. ಸೊ ಬೇಸಿಕಲಿ ನಿಮ್ಮ ಆಲ್ ಫಿಸಿಕ್ಸ್ ಏನಿದೆ ಕ್ವಶನ್ಸು ದೇ ಆರ್ ಲೈಕ್ ಪಝಲ್ಸ್ ಅಲ್ವಾ. ಸೊ ನಮಗೆ ಯಾಕೆ ಫಿಸಿಕ್ಸ್ ಇಷ್ಟ ಆಗುತ್ತೆ ಅಂದರೆ ಇಟ್ ಈಸ್ ಆಲ್ ರಿಯಾಲಿಟಿ ಅಲ್ವಾ. ನಿಮಗೆ ಆ್ಯಸ್ ಲಾಂಗ್ ಆಸ್ ಯು ಡೋಂಟ್ ನೋ ಈ ಒಂದು ರಿಲೇಷನ್, ಸೊ ಈ ಒಂದು ಫಿಸಿಕಲ್ ಕ್ವಾಂಟಿಟೀಸ್ ವೇರಿಯೇಷನ್ ರಿಲೇಷನ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಸೊ ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇ ಎಂಡ್ 90 ಇದೆ, ಸೊ ಇ ಎಂಡ್ 90 ಇದೆ, ಇ ಎಂಡ್ 0 ಇದೆ. ನಾನು ಹಿಂಗೆ 3 ಕೋಲ್ ಕೊಡ್ತಿದ್ದೀನಿ, ಸ್ಟೀಲ್ ರಾಡ್ ಕೊಡ್ತಿದ್ದೀನಿ ರೈಟ್. ಇದು 0 ಡಿಗ್ರಿ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಈ 3 ರಾಡನ್ನು ನಾನು ಏನು ಮಾಡಿದ್ದೀನಿ, ಕನೆಕ್ಟ್ ಮಾಡಿದ್ದೀನಿ. ಅಸ್ಯೂಮಿಂಗ್ ದ್ಯಾಟ್ ದೇರ್ ಇಸ್ ನೋ ಎನರ್ಜಿ ಟ್ರಾನ್ಸ್ಫರ್ ಟು ದ ಸರೌಂಡಿಂಗ್ಸ್ ಅಂದರೆ ಈ ಜಂಕ್ಷನ್ ಟೆಂಪ್ರೇಚರ್ ಏನಿರುತ್ತೆ ರೈಟ್. ಸೊ ಲಾಜಿಕಲ್ ಅಲ್ವಾ. ಸೊ ಎಷ್ಟು ಇಂಟ್ರೆಸ್ಟಿಂಗ್ ಕ್ವಶನ್, ಕ್ಯೂರಿಯಸ್ ಕ್ವಶನ್. ಸೊ ಇಲ್ಲಿ ನಿಮಗೆ ಸೊ ಈ ಪ್ಯಾರಾಮೀಟರ್ಸ್ ಯಾವ ಥರ ವೇರಿ ಆಗುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗೋದು. ಜಸ್ಟ್ ಲೈಕ್ ದಟ್ ನಿಮಗೆ ಈ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಂದ್ರೆ ಸರ್ಟೆನ್ ಸೆಟ್ ಆಫ್ ಥಿಯರಿ ನಿಮ್ಮ ಮೈಂಡಲ್ಲಿರಬೇಕು. ಆ ಥಿಯೋರಿಟಿಕಲ್ ಅಸಂಪ್ಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗಿಂದ ಬರ್ತಕ್ಕಂಥ ನಿಮ್ಮ ಅದೇನು ಫಾರ್ಮುಲಾ ಇರುತ್ತೆ ಅದರ ವೇರಿಯೇಷನ್ ಕೂಡ ಗೊತ್ತಿರಬೇಕು ರೈಟ್. ಸೊ ಕೆ ಯಾಕೆ ಕಾನ್ಸ್ಟೆಂಟು, ಎ ಯಾಕೆ ಕಾನ್ಸ್ಟೆಂಟು, ಲೆಂತ್ ಯಾಕೆ ಕಾನ್ಸ್ಟೆಂಟು, ಸೊ ಇದೆಲ್ಲ ಕೂಡ ನಿಮಗೆ ಗೊತ್ತಿದ್ರೆ ವೆರಿ ಈಸಿ ಕೆ ಸಿ ಟಿ ಪ್ರಾಬ್ಲಮ್ಸನ್ನೇ ಸಾಲ್ವ್ ಮಾಡೋದು ತುಂಬ ಈಸಿ. ಸೊ ದ್ಯಾಟ್ಸ್ ಇಟ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಕ್ಲಿಯರ್ ಇದೆ ಎಲ್ರಿಗೂ ಕೂಡ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಸೊ ಈವನ್ ದೋ ಎನಿ ಕನ್ಫ್ಯೂಷನ್ ಇದ್ದರೂ ಕೂಡ, ಯಾವುದೇ ಪ್ರಾಬ್ಲಮಲ್ಲಿ ಎನಿ ಸ್ಟೆಪ್ ಕನ್ಫ್ಯೂಷನ್ ಇದ್ದರೆ ಅಥವಾ ಥಿಯೋರಿಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಪ್ರಾಬ್ಲಮಲ್ಲಿ ಯಾಕೆ ಈ ಫಾರ್ಮುಲಾ ಯೂಸ್ ಮಾಡ್ತಿದ್ದೀರಾ ಅನ್ನೋ ಕನ್ಫ್ಯೂಷನ್ ಇದ್ದರೆ ದಯವಿಟ್ಟು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆಲ್ಸೋ ನೋಟ್ಸ್ ಆ್ಯಂಡ್ ಸ್ಟಡಿ ಮಟೀರಿಯಲ್ಸನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಮರೆಯೋಕ್ಕೆ ಹೋಗಬೇಡಿ ಥ್ರೂ ದ ಆ್ಯಪ್. ಸೊ ದಟ್ಸ್ ಇಟ್ ಎವ್ರಿ ಒನ್. ನಿಮ್ಮ ಸಾಧನೆಯೇ ನಮ್ಮ ಗೆಲುವು. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಅಂಟಿಲ್ ದೆನ್ ಟಾಡಾ ಬಾಯ್, ಟೇಕ್ ಕೇರ್.